ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶುಕ ಮಹಾಮುನಿಗಳು ಈ ಹೆಸರನ್ನು ತಿಳಿಯದ ಆಧ್ಯಾತ್ಮ ಮತ್ತು ಧಾರ್ಮಿಕ ಲೋಕವೇ ಇಲ್ಲ. ಬಹುತೇಕ ಎಲ್ಲ ಪುರಾಣಗಳ ಗ್ರಂಥಗಳ ಮೂಲಕರ್ತೃವೇ ಶುಕ ಮಹಾಮುನಿಗಳು. ಇಂದಿಗೂ ಅದೆಷ್ಟೋ ಮಂದಿಗೆ ಈ ಮಹಾಮುನಿಗಳ ಬದುಕಿನ ವೃತ್ತಾಂತವೇ ತಿಳಿದಿಲ್ಲ. ಕೃಷ್ಣ ದೈವಂಪಾಯನ ಅಂದರೆ ವೇದವ್ಯಾಸ ಮುನಿಗೆ ಶುಕಿ ಅಂದರೆ ಹೆಣ್ಣುಗಿಣಿ ರೂಪದಲ್ಲಿದ್ದ ಘೃತಾಚಿ ಎಂಬ ಅಪ್ಸರೆಗೆ ಜನಿಸಿದ ಪುತ್ರರತ್ನವೇ ಶುಕ. ಜಗತ್ತಿನ ಎಲ್ಲ ಮಾನವ ನಿರ್ಮಿತ ವೈಭವಗಳನ್ನು ತ್ಯಜಿಸಿ ಮುನಿಶ್ರೇಷ್ಠನಾದ. ಭಾಗವತ ಪುರಾಣದ ಮುಖ್ಯ ನಿರೂಪಕನಾಗಿದ್ದ. ಭಾಗವತ ಪುರಾಣದ ಬಹುತೇಕ ಭಾಗವು ಶುಕನು ಮರಣದ ಭಯದಲ್ಲಿರುವ ರಾಜ ಪರೀಕ್ಷಿತನಿಗೆ ಕಥೆಯನ್ನು ಪಠಿಸುವುದನ್ನು ಗಮನಿಸಬಹುದು. ಮಹಾಭಾರತದಲ್ಲಿ ಬರುವ ಒಟ್ಟಾರೆ ವಿವರಣೆ ಹೀಗಿದೆ. ಗಂಧರ್ವರಿಗೆ ಭಾರತ ಕಥೆಯನ್ನು ಹೇಳಿದ್ದು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಕುರಿತು ವ್ಯಾಸರೊಂದಿಗೆ ಸಂವಾದ. ತಂದೆಯಿಂದ ಧರ್ಮ ರಹಸ್ಯಗಳ ತಿಳುವಳಿಕೆ. ತಂದೆಯ ಅನುಮತಿ ಪಡೆದು ಮತ್ತು ಬ್ರಹ್ಮವಿದ್ಯಾ ರಹಸ್ಯವನ್ನು ತಿಳಿಯಲು ಜನಕರಾಜನ ಬಳಿ ಹೋಗಿತ್ತು. ನಾರದರಿಂದ ಉಪದೇಶ ಪಡೆದು ವೈರಾಗ್ಯ ಹೊಂದಿದ್ದು ಅತ್ಯದ್ಭುತವಾಗಿದೆ. ಶುಕನು ಪಿತೃದೇವತೆಗಳ ಪುತ್ರಿಯಾದ ಪೀವರಿಯನ್ನ ಮದುವೆಯಾಗಿ ಕೃಷ್ಣ, ಗೌರಪ್ರಭ, ಭೂರಿ, ದೇವಶ್ರುತರೆಂಬ 4 ಪುತ್ರರನ್ನ ಮತ್ತು ಕೀರ್ತಿ ಎಂಬ ಮಗಳನ್ನು ಪಡೆದ. ವ್ಯಾಸರ ಬರವಣಿಗೆ ಸಾಕ್ಷಿ ರೂಪವಾಗಿರುವಂಥದ್ದು. ಉತ್ಪ್ರೇಕ್ಷೆ ಇರುವುದಿಲ್ಲ. ಅವರು ಕ್ಷರ, ಅಕ್ಷರ ಮತ್ತು ಪುರುಷೋತ್ತಮ ಎಂಬ 3 ಆಯಾಮಗಳನ್ನು ಬಣ್ಣಿಸಿದ್ದಾರೆ. ಅಕ್ಷರದವರು ಆಸ್ತಿ ಬೆಳೆಸುತ್ತಾರೆ, ಕ್ಷರದವರು ನಾಶ ಮಾಡುತ್ತಾರೆ, ಇನ್ನು ಪುರುಷೋತ್ತಮ ಸ್ಥಿತಿಯವರು ಎರಡನ್ನೂ ಮಾಡದೆ ಮುಕ್ತರಾಗುತ್ತಾರೆ. ಈ ವಾದವನ್ನು ಓದಿದ ಶುಕ ತನ್ನ ತಂದೆಯೊಡನೆ ವಾದಕ್ಕಿಳಿಯುತ್ತಾನೆ. ಇಷ್ಟೆಲ್ಲ ಬರೆದಿರುವ ನೀನು ಅತ್ಯಂತ ಶ್ರೇಷ್ಠವಾದ ಪುರುಷೋತ್ತಮ ಸ್ಥಿತಿಯನ್ನ ಪಡೆಯದೆ ಈ ದೈವಂಪಾಯನ ದ್ವೀಪದ ಆಶ್ರಮ ಕಟ್ಟಿ ಪಾಪ ಪುಣ್ಯಗಳ ಜಂಜಾಟದಲ್ಲಿ ಸಿಕ್ಕಿಕೊಂಡಿದ್ದು ಏಕೆಂದು ಪ್ರಶ್ನಿಸುತ್ತಾನೆ. ಜಗದ ಎಲ್ಲ ಜೀವಕೋಟಿಗಳು ತಮ್ಮ ಮನೆ, ಗೂಡು, ಕ್ಷೇತ್ರಗಳನ್ನು ಕಟ್ಟಿಕೊಳ್ಳುತ್ತವೆ. ಗಿಳಿ ಮಾತ್ರ ಗೂಡು ಕಟ್ಟುವುದಿಲ್ಲ. ಯಾವುದೋ ಬಂಡಿಯ ಸಂದಿಯಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡುತ್ತದೆ. ತಾನು ಕೂಡ ಹಾಗೆ ಪ್ರಕೃತಿ ನಾಶ ಮಾಡದೆ ಪುರುಷೋತ್ತಮ ಸ್ಥಿತಿಯನ್ನು ಅನುಭವಿಸುತ್ತೇನೆ ಎಂದು ತನ್ನ ತಂದೆಯ ಆಶ್ರಮ ತೊರೆದು ಹೋಗುತ್ತಾನೆ. ಆ ಕಾರಣಕ್ಕೆ ಗಿಣಿಯನ್ನು ಶುಕವೆನ್ನುವುದರಿಂದ ಆತನಿಗೆ ಶುಕಮುನಿ ಎಂಬ ಹೆಸರು ಬಂತು. ಕೊನೆಗೆ ವೇದವ್ಯಾಸರು ಶುಕನನ್ನು ಸಮಾಧಾನಪಡಿಸಿ ರಾಜ ಜನಕರಲ್ಲಿ ಕಳುಹಿಸುತ್ತಾನೆ. ಅಲ್ಲಿ ಅವನ ಸಂದೇಹ ನಿವಾರಣೆಯಾಗುತ್ತದೆ. ಹೀಗೆ ಸ್ವಾರಸ್ಯಕರ ಕಥೆಯಲ್ಲಿ ಶುಕಮುನಿಯನ್ನ ವರ್ಣಿಸಲಾಗಿದೆ. ಬನ್ನಿ ಹಾಕಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಶುಕಮುನಿಗಳ ಕುರಿತಾದ ಕೆಲವೊಂದಿಷ್ಟು ಕುತೂಹಲಭರಿತ ಕಥಾನಕಗಳನ್ನು ಮೆಲುಕು ಹಾಕ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಶುಕ ವ್ಯಾಸ ಋಷಿಯ ಮಗನಾಗಿದ್ದನು ಮತ್ತು ಭಾಗವತ ಪುರಾಣದ ಮುಖ್ಯ ನಿರೂಪಕನಾಗಿದ್ದನು. ಭಾಗವತ ಪುರಾಣದ ಬಹುತೇಕ ಭಾಗವು ಶುಕನು ಸಾಯುತ್ತಿರುವ ರಾಜ ಪರೀಕ್ಷಿತನಿಗೆ ಕಥೆಯನ್ನ ಪಠಿಸುವುದನ್ನು ಒಳಗೊಂಡಿದೆ. ಶುಕನನ್ನು ಮೋಕ್ಷದ ಅನ್ವೇಷಣೆಗಾಗಿ ಜಗತ್ತನ್ನು ತ್ಯಜಿಸಿದ ಒಬ್ಬ ಸನ್ಯಾಸಿಯಾಗಿ ಚಿತ್ರಿಸಲಾಗಿದೆ. ಶುಕ ವೇದವ್ಯಾಸರ ಪುತ್ರ. ವ್ಯಾಸರು ಪೃಥ್ವಿ, ಜಲ, ವಾಯುವಿಗೆ ಸಮಾನನಾದ ತೇಜಸ್ ಹಾಗೂ ಧೈರ್ಯಶಾಲಿಯಾದ ಪುತ್ರ ಜನಿಸಬೇಕೆಂದು ಗೌರೀಶಂಕರರ ವಿಹಾರ ಸ್ಥಾನವಾದ ಸುಮೇರು ಶಿಖರದಲ್ಲಿ ಘೋರ ತಪಸ್ಸನ್ನಾಚರಿಸಿದರು. ಶಿವ ಸಂತೃಪ್ತನಾಗಿ ಅವರು ಇಚ್ಛಿಸಿದ ವರವನ್ನ ನೀಡಿದ. ಕೃಷ್ಣ ದ್ವಾಪಾಯನ ವ್ಯಾಸರ ಇಚ್ಛಾ ಮಾತ್ರದಿಂದ ಅಂತಹ ಮಹಾಪುರುಷನ ಜನ್ಮವಾಗುತ್ತದೆ. ಆದರೆ ಜ್ಞಾನ ಮತ್ತು ಸದಾಚಾರವನ್ನು ಧರಿಸಿ ಮುನ್ನಡೆಸಿಕೊಂಡು ಹೋಗುವ ಸಂತಾನ ಬೇಕಾದರೆ ತಪಸ್ಸು ಅವಶ್ಯಕ ಎಂದು ಮಾನವತೆಗೆ ತಿಳಿಸಿಕೊಡಲು ವ್ಯಾಸರು ತಪಸ್ಸನ್ನು ಮಾಡಿದರು. ಒಂದು ದಿನ ವ್ಯಾಸರು ಅರಣಿ ಮಂಥನವನ್ನ ಮಾಡುತ್ತಿದ್ದರು. ಅಲ್ಲಿಗೆ ಘೃತಾಚಿ ಎಂಬ ಅಪ್ಸರೆ ಬಂದಳು. ವ್ಯಾಸರ ವೀರ್ಯ ಅರಣಿಯಲ್ಲಿ ಬಿತ್ತು. ಅದರ ಫಲವಾಗಿ ಶುಕನ ಜನ್ಮವಾಯಿತು ಎನ್ನುತ್ತೆ ಪುರಾಣ ಕಥೆ. ಆ ವೇಳೆ ಅವನ ಶರೀರದಿಂದ ನಿರ್ಧೂಮ ಅಗ್ನಿಯಂತಹ ನಿರ್ಮಲ ಜ್ಯೋತಿ ಹೊರಹೊಮ್ಮುತ್ತಿತ್ತು. ಶುಕ ಜನ್ಮದಿಂದಲೇ 12 ವರ್ಷ ಬಾಲಕನಾಗಿದ್ದ. ಆಗ ಗಂಗೆ ಸ್ತ್ರೀ ರೂಪವನ್ನ ತಾಳಿ ಅವನ ಹತ್ತಿರ ಬಂದು ಬಾಲಕ ಶುಕನಿಗೆ ಸ್ನಾನ ಮಾಡಿಸಿದಳು. ಆಕಾಶದಿಂದ ಕಪ್ಪು ಮೃಗಚರ್ಮ ಮತ್ತು ದಂಡ ಬಂತು. ಗಂಧರ್ವ, ವಿದ್ಯಾಧರ, ಅಪ್ಸರೆಯರು ಹಾಡಿ ನರ್ತಿಸಿದರು. ದೇವತೆಗಳು ಪುಷ್ಪ ವೃಷ್ಟಿಗೈದರು.
ಜಗತ್ತಿಗೆ ಆನಂದವೆನ್ನುವಂತಹ ಬಾಲಕ ಜನಿಸಿದ. ಶಿವ ಪಾರ್ವತಿಯರು ಆಗಮಿಸಿ ಆಗ ತಾನೇ ಹುಟ್ಟಿದ 12 ವರ್ಷದ ಬಾಲಕನಿಗೆ ಉಪನಯನವನ್ನ ಮಾಡಿದ್ರು. ಇತಿಹಾಸ, ವೇದ, ಉಪನಿಷತ್ತುಗಳು ಅವನ ಸೇವೆಯಲ್ಲಿ ತೊಡಗಿದವು. ಬ್ರಹ್ಮಚಾರಿಯಾದ ಶುಕ ತಪಸ್ಸಿಗೆ ಹೊರಟ. ಅವನ ಒಲವು ಮೋಕ್ಷ ಚಿಂತನೆಯಲ್ಲಿತ್ತು. ಧರ್ಮ, ಅರ್ಥ, ಕಾಮಗಳಲ್ಲಿ ಅವನಿಗೆ ಆಕರ್ಷಣೆ ಇರಲಿಲ್ಲ. ವ್ಯಾಸರ ಬಳಿ ಶುಕ ಮೋಕ್ಷ ಪ್ರಾಪ್ತಿಗಾಗಿ ಅನೇಕ ಪ್ರಶ್ನೆಗಳನ್ನು ಕೇಳಿದನು. ವ್ಯಾಸರು ವೈರಾಗ್ಯಪೂರ್ಣ ಉಪದೇಶವನ್ನಿತ್ತರು. ಮಗು, ಧರ್ಮ ಪಾರಾಯಣನಾಗು, ಯಮ ನಿಯಮ ದೈವೀ ಸಂಪತ್ತನ್ನು ಆಶ್ರಯಿಸು. ಈ ದೇಹ ನೀರಿನ ಗುಳ್ಳೆಯಂತೆ, ಯಾವಾಗ ಬೇಕಿದ್ದರೂ ನಾಶವಾಗಬಹುದು. ದೇಹದಲ್ಲಿ ಆಸಕ್ತನಾಗಿ ಮೋಕ್ಷ ಕರ್ತವ್ಯವನ್ನು ಮರೆಯಬೇಡ. ಕ್ಷಣ ಕ್ಷಣಕ್ಕೂ ಆಯಸ್ಸು ಸೋರಿ ಹೋಗುತ್ತಿದೆ. ನಿನ್ನ ಶತ್ರುಗಳು ನಿನ್ನನ್ನು ತಿಂದು ಹಾಕಲು ಹೊಂಚು ಹಾಕುತ್ತಿದ್ದಾರೆ. ಈಗಲೇ ನಿವೃತ್ತಿ ಪಾರಾಯಣನಾಗು. ನಿನ್ನ ದೃಷ್ಟಿಯನ್ನ ಬ್ರಹ್ಮವಸ್ತುವಿನಲ್ಲಿ ಸ್ಥಿರಗೊಳಿಸು. ನೀನು ತತ್ವಜ್ಞಾನ ಪ್ರಾಪ್ತಿಯಾಗಿ ಮಿಥಿಲಾ ರಾಜ ಜನಕನ ಹತ್ತಿರ ಹೋಗು. ಅವನು ನಿನ್ನ ಸಂಶಯವನ್ನ ಪರಿಹರಿಸಿ ಸ್ವರೂಪ ಬೋಧನೆಯನ್ನ ಮಾಡಿಸುತ್ತಾನೆ ಎಂದಾಗ ತಂದೆಯ ಆದೇಶವನ್ನು ಶಿರೋಧಾರ್ಯವಾಗಿಸಿಕೊಂಡು ಶುಕ ವರ್ಷಗಟ್ಟಲೆ ನಡೆದು ಮಿಥಿಲಾಪುರಿಯನ್ನ ತಲುಪಿದ. ಶುಕ ಬರಲಿದ್ದಾನೆಂಬುದನ್ನ ಯೋಗ ದೃಷ್ಟಿಯಿಂದ ತಿಳಿದಿದ್ದ ಜನಕನು ಅವನಿಗೆ ಯಾವ ಆತಿಥ್ಯವನ್ನು ಮಾಡಲಿಲ್ಲ. ಸೈನಿಕರು, ಭಟ್ಟರೆಲ್ಲ ಅವನನ್ನು ತುಚ್ಛವಾಗಿ ನೋಡಿದರು. ಆದರೆ ಶುಕ ಅಪಮಾನಗಳನ್ನು ಗಣಿಸಲಿಲ್ಲ. ಅವನು ಬ್ರಹ್ಮ ಚಿಂತನೆಯಲ್ಲೇ 3 ದಿನಗಳನ್ನು ಕಳೆದನು. ಬಳಿಕ ಜನಕರಾಜ ಸ್ವಯಂ ಮಂತ್ರಿಗಳು ಅಮಾತ್ಯರೊಡಗೂಡಿ ಆಗಮಿಸಿ ಶುಕನಿಗೆ ಆದರದ ಸ್ವಾಗತವನ್ನ ಮಾಡಿ ಎಲ್ಲ ಭೋಗ ಭಾಗ್ಯಗಳಿಂದ ಉಪಚರಿಸಿದರು. ಅಂದಿನ ಅಪಮಾನದಿಂದ ಅವನಿಗೆ ದುಃಖವಾಗಲಿಲ್ಲ. ಇಂದಿನ ಈ ಸನ್ಮಾನ ಪುರಸ್ಕಾರಗಳಿಂದ ಸಂತೋಷವಾಗಲಿಲ್ಲ. ಜನಕ ಮಾಡಿದ ಈ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ಶುಕನಿಗೆ ಜನಕ ಈತ ಉತ್ತಮ ಅಧಿಕಾರಿ ಎಂದು ಬ್ರಹ್ಮಜ್ಞಾನವನ್ನು ಬೋಧಿಸಿದನು. ಬ್ರಹ್ಮಜ್ಞಾನಿಯಾದ ಶುಕ ವ್ಯಾಸರ ಆಶ್ರಮಕ್ಕೆ ಮರಳುತ್ತಾನೆ. ಇನ್ನೊಂದು ಕತೆ ಹೀಗೆ ಬರುತ್ತದೆ. ವ್ಯಾಸರ ಪತ್ನಿ ವಾಟಿಕ. ವ್ಯಾಸರು ಸಂತಾನಕ್ಕಾಗಿ ತಪಸ್ಸನ್ನ ಮಾಡಿದರು. ಸಂಪ್ರೀತನಾದ ಶಿವ ಅವನ ಅಭೀಷ್ಟದಂತೆ ತೇಜಸ್ವಿಯಾದ ಪುತ್ರ ಜನಿಸುವಂತೆ ಆಶೀರ್ವಾದ ಮಾಡಿದನು. 12 ವರ್ಷವಾದರೂ ಗರ್ಭಸ್ಥ ಶಿಶುವಿನ ಪ್ರಸವವಾಗಲಿಲ್ಲ. ಆ ಶಿಶು ಮಾತನಾಡ್ತಾ ಇತ್ತು. ಆ ಶಿಶುವಿಗೆ ಗರ್ಭದಲ್ಲಿರುವಾಗಲೇ ವೇದ, ಉಪನಿಷತ್ತು, ದರ್ಶನ, ಪುರಾಣಗಳ ಜ್ಞಾನವಿತ್ತು. ವ್ಯಾಸರು ಬಾಲಕನಿಗೆ ಗರ್ಭದಿಂದ ಹೊರಬರುವಂತೆ ಪ್ರಾರ್ಥಿಸಿದರು. ನಾನು ಅನೇಕ ಯೋನಿಗಳಲ್ಲಿ ಹುಟ್ಟಿಯಾಗಿದೆ. ಬಹಳ ಸುದ್ದಿಯಾಯಿತು. ನಾನು ಹೊರಗೆ ಬಂದರೆ ಮಾಯೆಗೆ ವಶನಾಗಿ ಭಜನೆಯನ್ನು ಮರೆತು ಬಿಡುತ್ತೇನೆ. ನಾನು ಮಾಯೆಗೆ ಬಹಳ ಹೆದರುತ್ತೇನೆ. ಆದ್ದರಿಂದ ಇಲ್ಲಿಯೇ ಇದ್ದುಕೊಂಡು ಭಜನೆಯನ್ನ ಮಾಡುತ್ತೇನೆ ಎಂದ. ಆಗ ವ್ಯಾಸರು, ನೀನು ನರಕರೂಪ, ಗರ್ಭದಿಂದ ಹೊರಗೆ ಬಾ. ನೀನು ಮಾಯೆಗೆ ವಶನಾಗುವುದಿಲ್ಲವೆಂದು ನಾನು ಮಾತು ಕೊಡುತ್ತೇನೆ. ನಿನ್ನಿಂದ ನಾನು ಪಿತೃಋಣದಿಂದ ಪಾರಾಗುತ್ತೇನೆ ಎಂದು ಭರವಸೆಯನ್ನ ನೀಡಿದರು. ಶ್ರೀಕೃಷ್ಣನು ನನಗೆ ದರ್ಶನ ನೀಡುವುದಾದರೆ ನಾನು ಹೊರಬರಲು ಒಪ್ಪುತ್ತೇನೆ ಎಂದನು ಬಾಲಕ. ವ್ಯಾಸರು ತಮ್ಮ ಭಕ್ತಿಯಿಂದ ಬಾಲಕನಿಗೆ ಶ್ರೀಕೃಷ್ಣ ದರ್ಶನವನ್ನು ಮಾಡಿಸಿದಾಗ ಶುಕ ಕರುಣೆಯಿಂದ ಹೊರಬಂದ. ಹುಟ್ಟಿದ ಬಾಲಕ ನೇರವಾಗಿ ಸರ್ವಸಂಗವನ್ನ ತ್ಯಜಿಸಿ ಹೊರಟೇ ಬಿಟ್ಟ. ಆಗ ವ್ಯಾಸ ಪುತ್ರ ಮೋಹದಿಂದ ಅವನನ್ನು ಹಿಂದಕ್ಕೆ ಬರುವಂತೆ ಕರೆಯುತ್ತಾನೆ. ಆದರೆ ಶುಕ ಬರುವುದಿಲ್ಲ. ಆಗ ನಡೆಯುವ ವ್ಯಾಸ ಶುಕ ಸಂವಾದವು ಸ್ಕಂದ ಪುರಾಣದ ಒಂದು ಅಮೂಲ್ಯ ಭಾಗವಾಯಿತು ಎನ್ನುತ್ತೆ. ಇನ್ನೊಂದು ಕತೆ ಹೀಗಿದೆ. ಪಾರ್ವತಿ ಶಿವನಿಗೆ ಕೃಷ್ಣನ ಕಥೆಯನ್ನ ಹೇಳುವಂತೆ ವಿಜ್ಞಾಪಿಸುತ್ತಾಳೆ. ಆಗ ಶಿವ ಹೇಳಿದ, ಅದು ಪರಮರಹಸ್ಯ. ಯಾರೂ ಇಲ್ಲದಿರುವುದನ್ನ ಖಚಿತಪಡಿಸಿಕೊಂಡು ಬಾ, ಹೇಳುತ್ತೇನೆ. ಪಾರ್ವತಿಯು ಸುತ್ತಮುತ್ತ ನೋಡಿ ಬಂದು ಯಾರೂ ಇಲ್ಲದಿರುವುದನ್ನ ಖಚಿತಪಡಿಸಿದಳು. ಮಹಾದೇವ ಹೇಳತೊಡಗಿದ. ಅಲ್ಲಿ ಗಿಳಿಯ ಕೊಳತ ಮೊಟ್ಟೆಯೊಂದು ಬಿದ್ದಿತ್ತು. ಅದು ತೀರಿ ಹೋಗಿತ್ತು. ಅದರಿಂದ ಪಾರ್ವತಿ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ. ಅವಳು ಅದನ್ನು ಶಿವನಿಗೆ ಹೇಳಲಿಲ್ಲ. ಶಿವ ಕತೆ ಹೇಳತೊಡಗಿದನು. ಪಾರ್ವತಿ ಹೂಬಿಡತೊಡಗಿದಳು. ಶಿವ ದಶಮಸ್ಕಂದವನ್ನು ಆರಂಭಿಸುವ ಹೊತ್ತಿಗೆ ಪಾರ್ವತಿ ಮಲಗಿಬಿಟ್ಟಳು. ಅಲ್ಲಿಯವರೆಗೆ ಭಾಗವತಾಮೃತ ಪಾನದಿಂದ ಜೀವಂತಗೊಂಡ ಮೊಟ್ಟೆ ಹೂಗುಡತೊಡಗಿತು. ಶಿವ ಪಾರ್ವತಿ ಮಲಗಿದ್ದನ್ನ ನೋಡಿ ಆ ಹೂಗುಡುತ್ತಿರುವ ಶುಕನನ್ನ ಅಟ್ಟಿಸಿಕೊಂಡು ಹೋದಾಗ ಆ ಶುಕ ವ್ಯಾಸರ ಆಶ್ರಮಕ್ಕೆ ಓಡಿ ಹೋಗಿ ಅಲ್ಲಿ ಆಶ್ರಯವನ್ನ ಪಡೆಯಿತು.
ಅದು ವ್ಯಾಸರ ಆಯೋನಿಜ ಪುತ್ರನಾಗಿ ಅಲ್ಲೇ ಬೆಳೆಯತೊಡಗಿತು ಎಂಬ ಶುಕನ ಕುರಿತು ಹಲವು ಕಥೆಗಳಿವೆ. ಎಲ್ಲ ಕಥೆಗಳು ಸತ್ಯ. ಸ್ವಯಂ ವ್ಯಾಸರೇ ಅವನ್ನ ಬರೆದಿತ್ತು. ಅವು ಬೇರೆ ಬೇರೆ ಕಲ್ಪಗಳಲ್ಲಿ ನಡೆದಿದ್ದು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಶುಕ ನಿರ್ಗುಣದಲ್ಲಿ ಪ್ರತಿಷ್ಠನು, ನಿತ್ಯ ಪಾರಿವಾಜ್ರಕನು. ಅವನದು ನಿರ್ಗುಣ ನಿಷ್ಠೆಯಾದರೂ ಅವನಿಗೆ ಭಗವಂತನಲ್ಲಿ ರೂಪಾಸಕ್ತಿ, ಗುಣಮಾಧುರ್ಯ ಆಸಕ್ತಿ ಇತ್ತು. ಅವನು ಭಾಗವತದ 18,000 ಶ್ಲೋಕಗಳನ್ನು ಸಾಕ್ಷಾತ್ಕರಿಸಿಕೊಂಡಿದ್ದ. ಶುಕ ಪರೀಕ್ಷಿತ ರಾಜನಿಗೆ ಈ ಭಾಗವತ ಪರಮಹಂಸ ಸಂಹಿತೆಯ ಸಪ್ತಾಹ ಬೋಧನೆಯನ್ನು ಮಾಡಿದ. ಆದರೆ ಸ್ಥೂಲ ಶರೀರದ ವಿಪೇಕ್ಷೆಗಳನ್ನು ಕಂಡು ಅವನು ಸದಾ ಬ್ರಹ್ಮ ಭಾವದಲ್ಲಿ ಇರುತ್ತಿದ್ದ. ತ್ರಿಲೋಕಗಳ ಎಲ್ಲ ಜೀವರು ಅವನನ್ನು ಪೂಜಿಸುತ್ತಿದ್ದರು. ಬಾಲಕನು ಹುಟ್ಟಿದೊಡನೆಯೇ ಬ್ರಹ್ಮ ಭಾವದಿಂದ ಕಾಡಿನಲ್ಲಿ ಹೋಗುತ್ತಿರುವಾಗ ವ್ಯಾಸರು ಶೋಕಕುಲರಾಗಿ ಅವನ ಹಿಂದೆ ಹಿಂದೆ ಹೋದರು. ಅವನನ್ನು ಕೂಗಿ ಕರೆದರು. ಆದರೆ ಸರ್ವಭೂತ ಹೃದಯನಾದ ಶುಕ ಉತ್ತರಿಸಲಿಲ್ಲ. ಆಗ ಅಲ್ಲಿರುವ ವೃಕ್ಷಗಳು ವ್ಯಾಸರಿಗೆ ಶುಕನ ಪರವಾಗಿ ತಿಳಿ ಹೇಳಿದರಂತೆ. ಶುಕ ಮುಂದುವರೆದಾಗ ಅಲ್ಲೊಂದು ಸರೋವರದಲ್ಲಿ ಅಪ್ಸರೆಯರು ನಗ್ನರಾಗಿ ಸ್ನಾನಾದಿಗಳನ್ನು ಮಾಡುತ್ತಿದ್ದರು. ಶುಕನನ್ನು ಕಂಡು ಅವರಿಗೆ ನಾಚಿಕೆ ಆಗಲಿಲ್ಲ. ತಮ್ಮ ಪಾಡಿಗೆ ತಾವು ಸ್ನಾನ ಮುಂದುವರೆಸಿದರು. ಆದರೆ ವೃದ್ಧನಾದ ವ್ಯಾಸ ಅಲ್ಲಿಗೆ ಬರುತ್ತಲೇ ಅವರು ಲಜ್ಜೆಯಿಂದ ಬಟ್ಟೆಗಳಲ್ಲಿ ತಮ್ಮನ್ನ ಮರೆಮಾಡಿಕೊಳ್ಳಲು ನೋಡಿದರು. ವ್ಯಾಸರು ಆಶ್ಚರ್ಯದಿಂದ, ನಿಮಗೆ ಯುವಕನಾದ ಶುಕನನ್ನು ನೋಡಿ ಲಜ್ಜೆ ಆಗಲಿಲ್ಲ, ವೃದ್ಧನಾದ ನನ್ನನ್ನು ನೋಡಿ ಏಕೆ ಲಜ್ಜಿತರಾದೀರಿ ಎಂದು ಕೇಳಿದ. ಆಗ ಅಪ್ಸರೆಯರು ಹೇಳಿದರು, ನಿನ್ನಲ್ಲಿ ಇನ್ನೂ ಸ್ತ್ರೀ ಪುರುಷ ಭೇದವಿದೆ. ಆದ್ದರಿಂದ ನೀನು ವೃದ್ಧನಾದರೂ ನಮಗೆ ಲಜ್ಜೆ ಆಯಿತು. ಆದರೆ ನಿನ್ನ ಮಗ ಯುವಕನಾದರೂ ಅವನಿಗೆ ಸ್ತ್ರೀ ಪುರುಷ ಭಾವನೆ ಇಲ್ಲ. ನಿನ್ನ ಮಗನದ್ದು ಬ್ರಹ್ಮಾಕಾರ ವೃತ್ತಿ ಎಂದರು. ಇದನ್ನು ಕೇಳಿದ ವ್ಯಾಸ ಪುತ್ರನ ಮಹಿಮೆಯನ್ನು ಕೇಳಿ ಅತ್ಯಂತ ಸಂಪ್ರೀತನಾದ. ಸ್ವಯಂ ಶಿವ ವ್ಯಾಸರಿಗೆ ಹೇಳಿದ್ದನು, ನಾನು ಸಂಪ್ರೀತನಾಗಿ ನಿನಗೆ ಮಹಿಮಾನ್ವಿತ ಪುತ್ರನನ್ನ ನೀಡಿದ್ದೇನೆ. ಅವನಿಗೆ ಪರಮಗತಿಯು ಸಿದ್ಧಿಸಿದೆ. ಅವನ ಕೀರ್ತಿ ಅಕ್ಷಯವಾದದ್ದು ಎಂದು. ಶುಕ ಸದಾ ಸರ್ವದ ಬ್ರಹ್ಮಭೂತನಾಗಿದ್ದ. ಅವನ ಸನ್ನಿಧಾನಕ್ಕೆ ಮಹಾನ್ ಋಷಿಗಳು ಬರುತ್ತಿದ್ದರು. ನಾರದೀಯ ಪುರಾಣದಲ್ಲಿ ಸನತ್ಕುಮಾರರು, ಮಹಾಭಾರತದಲ್ಲಿ ನಾರದರು ಶುಕನ ಹತ್ತಿರ ಬಂದಿರುವುದಾಗಿ ಹೇಳಲಾಗಿದೆ. ಶುಕ ಅವರನ್ನ ಆದರದಿಂದ ಪೂಜಿಸಿ ಪ್ರಣಿಪಾತೇತ ಪರಿಪ್ರಶ್ನೇನ ಸೇವೆಯ ಎಂಬ ಶಿರಭಾಗಿ ನಮಿಸಿ ಪ್ರಶ್ನೆ ಪರಿಪ್ರಶ್ನೆಗಳನ್ನು ಕೇಳಿ ತತ್ವ ವಿಚಾರ ತುಂಡಲವನ್ನ ಸೇವಿಸಿದ್ದ. ಒಮ್ಮೆ ಇಂದ್ರ ಶುಕನ ತಪಸ್ಸು ತ್ಯಾಗವನ್ನ ಭಂಗ ಮಾಡಲು ರಂಬೆ ಮತ್ತಿತರ ಅಪ್ಸರೆಯರನ್ನ ಕಳುಹಿಸಿದನು. ಶುಕ ಹೇಗೆ ಸಮಾಧಿ ಮಗ್ನನಾಗಿದ್ದನೆಂದರೆ ಅವನಿಗೆ ಅಪ್ಸರೆ, ಮನ್ಮಥ, ವಸಂತಗಳು ಬಂದಿರುವುದೇ ಗೊತ್ತಾಗಲಿಲ್ಲ. ಅವರ ಯಾವ ಚಲ್ಲಾಟ ವಯ್ಯಾರಗಳು ಶುಕನ ಗಮನಕ್ಕೆ ಬರಲಿಲ್ಲ. ಇನ್ನು ವಿಚಲಿತನಾಗುವ ಮಾತೆಲ್ಲಿ? ಹೀಗೆ ಪುರಾಣ ಕಥೆಗಳಲ್ಲಿ ಮಾತ್ರವಲ್ಲ, ಶುಕ ಈಗಲೂ ಇದ್ದಾನೆ. ಅಧಿಕಾರಿ ಪುರುಷರಿಗೆ ಉಪದೇಶ ನೀಡಿ ಮಾರ್ಗದರ್ಶಿಸಿ ಅನುಗ್ರಹಿಸುತ್ತಾನೆ ಎಂದು ಅದೆಷ್ಟೋ ಮಂದಿ ನಂಬುತ್ತಾರೆ. ಶ್ರೀರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ಶುಕ ಎಂದು ಕರೆಯುತ್ತಿದ್ದರು. ಸ್ವಾಮಿ ವಿವೇಕಾನಂದರು ಶುಕನನ್ನು ಶುಕ ಆಫ್ ಇಮ್ಯಾಕ್ಯುಲೇಟ್ ಪ್ಯೂರಿಟಿ ಎಂದು ಕರೆಯುತ್ತಿದ್ದರು. ಅಂದರೆ ಸ್ಫಟಿಕ ಸದೃಶ ಪಾವಿತ್ರ್ಯದ ಶುಕ ಎಂದು ಸ್ತುತಿಸುತ್ತಿದ್ದರು. ಶುಕ ಸ್ಫಟಿಕ ಸದೃಶ ಪಾವಿತ್ರ್ಯದ ಮೂರ್ತ ರೂಪ. ಶುಕ ಪರಿಪೂರ್ಣ ಆತ್ಮಜ್ಞಾನಿ, ಬ್ರಹ್ಮಜ್ಞಾನಿಯಾಗಿ ನಮ್ಮೊಂದಿಗೆ ಜೀವಂತವಾಗಿದ್ದಾನೆ ಅಂದರೂ ಸರಿಯೇ. ಇವಿಷ್ಟು ಶುಕಮುನಿಯ ಕುರಿತಾದ ಕೆಲವೊಂದಿಷ್ಟು ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.